ವಿದೇಶದಲ್ಲಿ ನಟಿ ರಮ್ಯಾ ಜೊತೆ ರಾಹುಲ್ ಗಾಂಧಿ ಫೋಟೋಸ್ಗಳನ್ನು ತೆಗೆದುಕೊಂಡ್ರೆ ಅದು ಸಸ್ಪೆನ್ಸು. ಅದೇ ನರೇಂದ್ರ ಮೋದಿಯವರು ವಿದೇಶದಲ್ಲಿ ಮೆಲೋನಿಯವರ ಜೊತೆಯಲ್ಲಿ ಫೋಟೋಸ್ಗಳನ್ನು ತೆಗೆದುಕೊಂಡ್ರೆ ಅದು ರೊಮ್ಯಾನ್ಸು. 75 ವರ್ಷಗಳನ್ನು ದಾಟಿರುವಂತಹ ನರೇಂದ್ರ ಮೋದಿ ಒಬ್ಬ ಮುದುಕ. ಅದೇ 55 ವರ್ಷಗಳನ್ನು ದಾಟಿರುವಂತಹ ಅಂಕಲ್ ರಾಹುಲ್ ಗಾಂಧಿ ಒಬ್ಬ ಯುವ ನಾಯಕ. ಹಿಂಗ್ಯಾಕೆ ಹೇಳಲಿಲ್ಲ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ BK ಹರಿಪ್ರಸಾದ್ ಎಂಬ ಚಿರ ಯುವಕ. ಕಾಂಗ್ರೆಸ್ ಚುನಾವಣೆಯಲ್ಲಿ ಸೋತ್ರೆ ಓಟ್ಚೂರಿ ಓಟ್ಚೂರಿ ಓಟ್ಚೂರಿ. ಇದು ಹೇಗೆ? ಕೇರಳ, ಕರ್ನಾಟಕ, ತೆಲಂಗಾಣದಲ್ಲಿ ಅಂತ ಪ್ರಶ್ನೆಗಳನ್ನು ಮಾಡಿದ್ರೆ ಎಲ್ಲರೂ ಪರಾರಿ ಪರಾರಿ ಪರಾರಿ. ರಾಹುಲ್ ಗಾಂಧಿಯವರ ತಂದೆಯಾಗಿದ್ದಂತಹ ರಾಜೀವ್ ಗಾಂಧಿ EVM ಅನ್ನು ತಂದದ್ದು. ಈಗ EVM ಅನ್ನು ವಿರೋಧವನ್ನು ಮಾಡುತ್ತಿರುವಂತಹದ್ದು ಇದೇ ರಾಜೀವ್ ಗಾಂಧಿಯವರ ಮಗನಾಗಿರುವಂತಹ ರಾಹುಲ್ ಗಾಂಧಿ. ಹೇಗಿದೆ ನೋಡಿ ಅಪ್ಪ ಮತ್ತು ಮಗನ ಮ್ಯಾಜಿಕ್ ಆ್ಯಂಡ್ ಲಾಜಿಕ್. ನರೇಂದ್ರ ಮೋದಿಯವರು ಅಧಿಕೃತವಾಗಿ ವಿದೇಶಿ ಪ್ರವಾಸಕ್ಕೆ ಹೋದರೆ ಅದು ದೇಶದ್ರೋಹ, ದೇಶ ಅಭದ್ರ. ಅದೇ ರಾಹುಲ್ ಗಾಂಧಿ ಕದ್ದು ಮುಚ್ಚಿ ವಿದೇಶಿ ಪ್ರವಾಸಕ್ಕೆ ಹೋದರೆ ಅದು ದೇಶ ಪ್ರೇಮ, ದೇಶ ಸುಭದ್ರ ಸುಭದ್ರ ಸುಭದ್ರ. ತೇರೆ ಭಾರತ್ ತುಕಡೆ ಹೋಂಗೆ. ಏನು ಹೇಳಿ ತೇರೆ ಭಾರತ್ ತುಕಡೆ ಹೋಂಗೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುವಂತಹದ್ದು ಮಾನತಾವಾದ. ಒಂದೇ ಮಾತರಂ ಹಾಡನ್ನು ಹಾಡುವಂತಹದ್ದು ಕೋಮುವಾದ. ಭಾರತದ ಸೈನಿಕರನ್ನು ಅವಮಾನಿಸುವಂತಹದ್ದು, ಭಾರತದ ಸೈನಿಕರನ್ನು ಅಪಮಾನಿಸುವಂತಹದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದೇ ಭಾರತದ ಸೈನಿಕರ ಪರವಾಗಿ ನಿಲ್ಲುವಂತಹದ್ದು, ಭಾರತದ ಸೈನಿಕರ ಬೆಂಬಲಕ್ಕೆ ನಿಲ್ಲುವಂತಹದ್ದು ಮಾನವ ಹಕ್ಕುಗಳ ಉಲ್ಲಂಘನೆ. ಒಡಿರಿ ಚಪ್ಪಾಳೆಯನ್ನ. ಬಾಂಗ್ಲಾ ಗಡಿಯಲ್ಲಿ ಭಾರತದ ಸೈನಿಕರಿಗೆ ಬೇಲಿಯನ್ನು ಹಾಕೋದಕ್ಕೆ ಬಿಡದಂತಹ ನಾಯಕಿಯನ್ನ ದೇವಕಿ ಅಂತ ಪೂಜೆಯನ್ನು ಮಾಡ್ತಾರೆ. ಅದೇ ಬಾಂಗ್ಲಾ ಗಡಿಯಲ್ಲಿ ಭಾರತದ ಸೈನಿಕರಿಗೆ ಬೇಲಿ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಜಾಗವನ್ನು ಕೊಟ್ಟಿರುವಂತಹ ನಾಯಕನನ್ನ ನರರಾಕ್ಷಸ ಅಂತ ಕರೀತಾ ಇದ್ದಾರೆ. ಇಂತಹ ನಾಯಕರುಗಳು ಈ ನಮ್ಮ ದೇಶದಲ್ಲಿರುವಂತಹದ್ದು. ಇದೇ ಕಾಂಗ್ರೆಸ್ ಅದಾನಿ ಜೊತೆ ಕೈ ಜೋಡಿಸಿ ಅಗ್ರಿಮೆಂಟನ್ನು ಮಾಡಿಕೊಂಡ್ರೆ ಎಲ್ಲರೂ ಕೂಲ್ 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 ಕೂಲ್. ಅದೇ BJPಯವರು ಅದಾನಿಯವರ ಜೊತೆ ಕೈ ಜೋಡಿಸಿ ಅಗ್ರಿಮೆಂಟನ್ನು ಮಾಡಿಕೊಂಡ್ರೆ ದೇಶದಲ್ಲಿರುವಂತಹ ಎಲ್ಲ ಜನರು ಫೂಲ್ ಫೂಲ್ ಫೂಲ್. ರಾಹುಲ್ ಗಾಂಧಿಯವರ ತಂದೆ ಪ್ರಧಾನಮಂತ್ರಿಯಾಗಿದ್ದಂಥವರು, ರಾಹುಲ್ ಗಾಂಧಿಯವರ ಅಜ್ಜಿ ಪ್ರಧಾನಮಂತ್ರಿಯಾಗಿದ್ದಂಥವರು, ರಾಹುಲ್ ಗಾಂಧಿಯವರ ಮುತ್ತಜ್ಜ ಪ್ರಧಾನಮಂತ್ರಿಯಾಗಿದ್ದಂಥವರು, ಇವರ ವಂಶದವರೇ ಈ ನಮ್ಮ ದೇಶವನ್ನು ಮೂರು ಜನ ಆಡಳಿತವನ್ನು ನಡೆಸಿದ್ದಾರೆ. 50 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಆಡಳಿತವನ್ನು ನಡೆಸಿದ್ದಾರೆ. ಈಗಿದ್ರೂ ಇವರ ವಂಶದ ಕುಡಿ ಇವರ ವಂಶದ ಕುಡಿಯಾಗಿರುವಂತಹ ರಾಹುಲ್ ಗಾಂಧಿ ಪ್ರಶ್ನೆಯನ್ನು ಮಾಡುವಂತಹದ್ದು ಇನ್ನು ಭಾರತ ದೇಶ ಯಾಕೆ ಬಡತನದಲ್ಲಿದೆ ಅಂತ. ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿನೇ ಜನರನ್ನು ಪಪ್ಪು ಅಂತ ದೇಶದಲ್ಲೆಲ್ಲ ಕರೆಯುವಂತಹದ್ದು. ಸುಮ್ಮನೆ ಹಾಗೇನೆ ಕರೆಯೋದಿಲ್ಲ. ಇಂತಹ ವಿಷಯಗಳನ್ನು ಹೇಳೋದಕ್ಕೇನೆ, ಯಾಕೆ ಬಡತನದಲ್ಲಿದೆ ಅಂತಂದ್ಬಿಟ್ಟು ಪ್ರಶ್ನೆಗಳನ್ನು ಮಾಡೋದಕ್ಕೇನೆ. ಇದೇ ರೀತಿಯಾಗಿಯೇ ಮಾತನಾಡಿ ಆ ಮಮತಾ ಎಂಬ ರಾಕ್ಷಸಿ ಮನೆ ಕಡೆ ಹೋದಂತಹದ್ದು. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮದೂ ಸಹ ಸರದಿಗಳು ಬರುವುದು. ನಿಮ್ಮ ಬಂಡವಾಳ, ನಿಮ್ಮ ಪಕ್ಷದ ಬಂಡವಾಳ, ನಿಮ್ಮ ವಂಶದ ಬಂಡವಾಳ ಎಲ್ಲ ತುಂಬ ಚೆನ್ನಾಗೇನೆ ಚಾಚಾ ನೆಹರೂರವರಿಗೆ ಅವತ್ತೇನೆ ಗೊತ್ತಿತ್ತು ಅನಿಸುತ್ತೆ. ಹಾಗಾಗಿನೇ ಚಾಚಾ ನೆಹರೂರವರು ಅವತ್ತೇನೆ ಕಾಚ ಹಾಕ್ಕೊಂಡು ವಿದೇಶಿ ಮಹಿಳೆಯರ ಜೊತೆಯಲ್ಲಿ ಕೂತ್ಕೊಂಡು ನಮ್ಮ ವಂಶದಲ್ಲಿ ನಮ್ಮ ಪಕ್ಷದಲ್ಲಿ ಯಾರೂ ಸಾಚ ಇಲ್ಲ ಅಂತ ಅವತ್ತೇನೆ ಇಡೀ ಜಗತ್ತಿಗೆನೆ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಮಹಿಳಾ ನಾಯಕಿಯರು ದಯಮಾಡಿ ತಾಯಂದಿರ, ಅಕ್ಕಂದಿರ, ತಂಗಿಯರಿಂದಿರ, ನೀವು ಒಂದು ಸ್ವಲ್ಪ ಹುಷಾರಾಗಿರಿ. ನೀವುಗಳು ಇನ್ನು ಮುಂದೆ ಪುರುಷ ನಾಯಕರ ಜೊತೆಯಲ್ಲಿ ಫೋಟೋಸ್ ತೆಗೆಸ್ಕೊಳ್ಬೇಕಾದ್ರೆ, ವಿಡಿಯೋಸ್ಗಳನ್ನು ತೆಗೆಸ್ಕೊಳ್ಬೇಕಾದ್ರೆ ತುಂಬ ಎಚ್ಚರದಿಂದ ಇರಿ. ಯಾಕಂದರೆ ನಿಮ್ಮ ಪಕ್ಷದವರೇನೆ ಈ ರೀತಿಯಾಗಿ ಮತ್ತೊಂದು ಹೆಣ್ಣನ್ನು ಅವಮಾನಿಸಿ ಟೀಕೆಯನ್ನು ಮಾಡಿ ಅನುಮಾನಾಸ್ಪದವಾಗಿ ನೋಡೋದ್ರಿಂದ ಮುಂದೊಂದು ದಿನಗಳಲ್ಲಿ ಏನಾಗುತ್ತೆ, ಬೇರೆ ಪಕ್ಷದವರನ್ನು ಸಹ ನಿಮ್ಮನ್ನು ಅದೇ ರೀತಿಯಾಗಿ ನೋಡ್ತಾರೆ. ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಪಕ್ಷಾಂತರ ರಾಜಕೀಯ ಬಂದಾದ್ಮೇಲೆ ವಿರೋಧವನ್ನು ಮಾಡಲೇಬೇಕು. ನೋಡಿ, ಅದು ಯಾರೋ ಒಂದು ಫೋಟೋ, ಸಿದ್ದರಾಮಯ್ಯ ಅವರಿಗೆ ಮುತ್ತು ಕೊಡ್ತಿರುವಂತಹ ಒಂದು ಫೋಟೋ. ಪಾಪ ಮಹಿಳೆ ಎಲ್ಲಿದ್ದಾರೋ ಏನು, ಯಾರಿಗೂ ಗೊತ್ತು. ಆ ತಾಯಿ ಮಹಾತಾಯಿ ಏನು ಅಂತಾನೆ ಗೊತ್ತಿಲ್ಲ. ನೋಡಿ, ಆ ಫೋಟೋಸ್ಗಳು ಇವತ್ತು ವೈರಲ್ ಆಗ್ತಾ ಇದ್ದಾವೆ. ಹಾಗಾಗಿ ಮಹಿಳಾ ನಾಯಕಿಯರು ತುಂಬ ಎಚ್ಚರದಿಂದಿರಿ. ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ. ಮುಂದೊಂದು ದಿನ ಎಲ್ಲೋ ಯಾರ ಕೈಗೂ ಸಿಕ್ಕಾಕೊಂಡು ಟ್ರೋಲ್ ಆಗೋದಕ್ಕಿಂತ ಮುಂಚೆ ಎಚ್ಚರವನ್ನು ವಹಿಸಿ ಅಂತ ಹೇಳ್ತಾ, ಇದು ನಮ್ಮ ದೇಶ, ಇದು ನಮ್ಮ ದೇಶದ ರಾಜಕಾರಣ ಅಂತ ಹೇಳ್ತಾ, ಒಡಿರಿ ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.